Hi all, welcome to YouTube channel Study Karnataka. This is the class number 20 in which we are discussing the specific paper syllabus of KPSC Backward Class Welfare Officer. ಇದು 20ನೇ ಕ್ಲಾಸ್ ಆಗಿದ್ದು ಇದರಿಂದ ಮುಂಚೆ ನಾವು ಟೋಟಲ್ ಆಗಿ 19 ಕ್ಲಾಸ್ಗಳನ್ನು ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಹಿಂದುಳಿದ ವರ್ಗಗಳಿಗೆ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ನೋಡೋಣ. ಈಗ ಹಲವಾರು ಹಿಂದುಳಿದ ವರ್ಗಗಳ ನಿಗಮ ಮಂಡಳಿ ನಿಗಮ ನಿಯಮಿತಗಳನ್ನು ನೋಡಿದ್ದೇವೆ. ಅದರಲ್ಲಿ ಹಲವಾರು ಸ್ಕೀಮ್ಗಳನ್ನು ನೋಡಿದ್ದೇವೆ. ಅವು ಮೆಜಾರಿಟಿ ಸ್ಕೀಮ್ಗಳನ್ನು ಈ ಸಿಲೆಬಸ್ನಲ್ಲಿ ಅಂದರೆ ವೇರಿಯಸ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಹಿಂದುಳಿದ ವರ್ಗಗಳಿಗೆ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಕವರ್ ಆಗುತ್ತೆ. ಇದನ್ನು ಹೊರತುಪಡಿಸಿ ಒಂಚೂರು 4 ರಿಂದ 5 ಸ್ಕೀಮ್ಗಳಿವೆ. ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ, ಕಂಪ್ಲೀಟ್ ಡೀಟೇಲಾಗಿ ಹೇಳ್ತೀನಿ. ಹಾಗೂ ಬಹಳಷ್ಟು ಜನ PDF ಅನ್ನು ಕೇಳ್ತಾ ಇದ್ದಾರೆ. PDF ರೆಡಿ ಆಗ್ತಾ ಇದೆ. ಈಗ ಒಂದು ಹಾಫ್ PDF ಕಂಪ್ಲೀಟ್ ಆಗಿದೆ. ಅದರದ್ದು ಅಮೌಂಟ್ ಬಂದು 99 ರೂಪೀಸ್ ನಾವು ಫಿಕ್ಸ್ ಮಾಡಿದ್ದೇವೆ. ಯಾಕಂದರೆ ಒಂದು ಟೀಮ್ ಇದೆ, ಆ ಟೀಮಿಗೆ ನಾವು ಪೇ ಮಾಡಬೇಕಾಗುತ್ತೆ. ಅದಕ್ಕಾಗಿ 99 ರೂಪೀಸನ್ನು ಅಮೌಂಟನ್ನು ಇಟ್ಟಿದ್ದೇನೆ. ಯಾರಿಗೆಲ್ಲ PDF ಬೇಕೋ ಅವ್ರು ತೊಗೋಬೋದು. ಅರ್ಜೆಂಟಾಗಿ ಯಾರಿಗೆ PDF ಬೇಕು ಅವರು ಪೇಮೆಂಟ್ ಮಾಡಿ, ಪೇಮೆಂಟ್ ಆದಮೇಲೆ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿ ಈಗ ಪ್ರೆಸೆಂಟ್ ಎಷ್ಟಾಗಿದೆ ಅಷ್ಟು PDF ಅನ್ನು ನಾನು ನಿಮಗೆ ಕಳಿಸ್ತೀನಿ. ಇನ್ನುಳಿದ PDF ಅನ್ನು ರೆಡಿ ಆದಮೇಲೆ ಮತ್ತೆ ರಿಟರ್ನ್ ನಾನು ನಿಮಗೆ ಕಳಿಸ್ತೀನಿ. ಪೇಮೆಂಟನ್ನು ಯಾವ ರೀತಿ ಮಾಡಬೇಕು ಹಾಗೂ ಎಲ್ಲಿ ಪೇಮೆಂಟ್ ಮಾಡಬೇಕು ಅದನ್ನು ಒಂದು ಸೆಪ್ರೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಪೇಟಿಎಮ್ ಮೇಲೆ ನೀವು ಪೇಟಿಎಮ್ನಲ್ಲಿ 9481428256 ಈ ನಂಬರ್ಗೆ ಈ ಅಮೌಂಟನ್ನು ಹಾಕಿ, ಅಮೌಂಟ್ ಹಾಕಿದ ಮೇಲೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ, ನಿಮಗೆ PDF ಅನ್ನು ನಾನು ಶೇರ್ ಮಾಡ್ತೀನಿ. ಇಂಗ್ಲೀಷ್ ಹಾಗೂ ಕನ್ನಡ ಮಾಧ್ಯಮ ಎರಡೂದರಲ್ಲಿ ಸೆಪ್ರೇಟ್ PDF ಇದೆ. ಯಾರಿಗೆ ಇಂಗ್ಲೀಷ್ ಬೇಕೋ ಅವ್ರು ಇಂಗ್ಲೀಷ್ ತೊಗೊಳ್ಬೋದು, ಯಾರಿಗೆ ಕನ್ನಡ ಬೇಕೋ ಅವ್ರು ಕನ್ನಡ ತೊಗೋಬೋದು. ಎರಡಕ್ಕೂ ಸೇಮ್ ಅಮೌಂಟ್ ಇದೆ. 99 ರೂಪೀಸ್ ಇಟ್ಟಿದ್ದೇನೆ. ಯಾರಿಗೆಲ್ಲ ಬೇಕೋ ಅವ್ರು ನೀವು ತೊಗೋಬೋದು. ಲೆಟ್ಸ್ ಬಿಗಿನ್ ದಿ ವಿಡಿಯೋ. ಇನ್ ದಿಸ್ ವಿಡಿಯೋ ವಿ ವಿಲ್ ಬಿ ಸೀಯಿಂಗ್ 4 ಮೇಜರ್ ಸ್ಕೀಮ್ಸ್. ಫಸ್ಟ್ ಈಸ್ ಚೈತನ್ಯ ಸಬ್ಸಿಡಿ ಕಮ್ ಸಾಫ್ಟ್ ಲೋನ್ ಸ್ಕೀಮ್, ಅಂದರೆ ಚೈತನ್ಯ ಸಬ್ಸಿಡಿ ಹಾಗೂ ಸಾಫ್ಟ್ ಲೋನನ್ನು ನೀಡ್ತಕ್ಕಂಥ ಒಂದು ಯೋಜನೆ ಆಗಿದೆ. ಸೆಕೆಂಡ್ ಈಸ್ ಚೈತನ್ಯ ಡೈರೆಕ್ಟ್ ಲೋನ್ ಸ್ಕೀಮ್. ಥರ್ಡ್ ಈಸ್ ಮೈಕ್ರೋ ಕ್ರೆಡಿಟ್ ಲೋನ್ ಸ್ಕೀಮ್. ಆ್ಯಂಡ್ ಫೋರ್ತ್ ಈಸ್ ಅಸಿಸ್ಟೆನ್ಸ್ ಟು ಶೀಪ್ ಆರ್ ಗೋಟ್ ರೇರಿಂಗ್ ಆಕ್ಟಿವಿಟಿ ಆ್ಯಂಡ್ ವೂಲ್ ವೇವಿಂಗ್ ಟು ದಿ ಪರ್ಸನ್ಸ್ ಬಿಲಾಂಗಿಂಗ್ ಟು ಕುರುಬ ಕಮ್ಯುನಿಟಿ, ಅಂದರೆ ಕುರುಬ ಕಮ್ಯುನಿಟಿಗೆ ಸೇರಿರ್ತಕ್ಕಂಥ ಆ ಸಮುದಾಯದ ವ್ಯಕ್ತಿಗಳಿಗೆ ಯಾರೆಲ್ಲ ಆಡು ಮೇಯ್ತಾರೋ ಅಂಥ ಒಬ್ಬ ವ್ಯಕ್ತಿಗೆ ಒಂದು ಸಾಲವನ್ನು ನೀಡ್ತಾರೆ. ಲೆಟ್ಸ್ ಸಿ ದಿಸ್ ಒನ್ ಬೈ ಒನ್. ಫಸ್ಟ್ ಈಸ್ ಚೈತನ್ಯ ಸಬ್ಸಿಡಿ ಕಮ್ ಸಾಫ್ಟ್ ಲೋನ್ ಸ್ಕೀಮ್, ಅಂದರೆ ಚೈತನ್ಯ ಸಬ್ಸಿಡಿ ಮತ್ತು ಮೃದು ಸಾಲ ಯೋಜನೆ. ಒಂದು ನೆನಪಿಟ್ಕೊಳ್ಳಿ, ಇವೆಲ್ಲ ಏನು ಯೋಜನೆ ಕೊಟ್ಟಿದ್ದೇನೆ ಇದನ್ನು ದೇವರಾಜ್ ಅರಸು ಏನು ನಿಗಮ ಇದೆ ಆ ಡೆವಲಪ್ಮೆಂಟ್ ಕಾರ್ಪೊರೇಷನ್ದವರು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಅಂಡರ್ ದಿ ಸ್ಕೀಮ್ ದ ಕಾರ್ಪೊರೇಷನ್ ಎಕ್ಸ್ಟೆಂಡ್ಸ್ ಲೋನ್ ಟು ಬ್ಯಾಕ್ವರ್ಡ್ ಕ್ಲಾಸಸ್ ಅಪ್ ಟು ₹5 lakh. ಸಿ ಇಟ್ ಈಸ್ ಅಪ್ ಟು ₹5 lakh unit cost to make up financial development activities in collaboration with bank or financial institutions. The corporation releases 30% or a maximum of ₹10,000 subsidy for the project cost up to ₹25,000, and for the project cost of ₹25,000 to ₹1 lakh, the corporation releases 20% margin money and subsidy of ₹10,000 per beneficiary. You should remember that the subsidy maximum is ₹10,000, but if at all your amount or the any business that you are doing, if at all it is ₹25,000, then they will release 30% amount and a maximum of ₹10,000 as subsidy. If at all the amount is ₹25,000 to ₹1 lakh, then the corporation releases 20% as the margin money and ₹10,000 beneficiary, that is subsidy. For the projects above ₹1 lakh, the corporation releases 20% margin money only. That means there is no subsidy for above ₹1 lakh. ಈ ಯೋಜನೆಯಲ್ಲಿ ನಿಗಮವು ಹಿಂದುಳಿದ ವರ್ಗಗಳಿಗೆ 5 ಲಕ್ಷ ಒಂದು ಘಟಕ ಸ್ಥಾಪನೆ ಮಾಡಲಿಕ್ಕೆ ಹಣವನ್ನು ನೀಡಲಾಗುತ್ತೆ. ಇದರಲ್ಲಿ ನಿಗಮವು 30% ಅಥವಾ ಗರಿಷ್ಠ ₹10,000 ವರೆಗಿನ ಯೋಜನೆ ವೆಚ್ಚಕ್ಕೆ ಸಹಾಯಧನವನ್ನು ಬಿಡುಗಡೆ ಮಾಡುತ್ತದೆ. ಈ ಯೋಜನೆ ವೆಚ್ಚ ಎಷ್ಟು ಇರಬೇಕು? ₹25,000. ಆಗ ಮಾತ್ರ ನಿಮಗೆ 30% ಅಥವಾ ₹10,000 ಸಬ್ಸಿಡಿಯನ್ನು ನೀಡಲಾಗುತ್ತೆ. ಮತ್ತು ಯೋಜನಾ ವೆಚ್ಚ ಒಂದು ವೇಳೆ 25,000ಕ್ಕಿಂತ ಹೆಚ್ಚಾಗಿದ್ದು 1 ಲಕ್ಷಕ್ಕಿಂತ ಕಡಿಮೆ ಆಗಿದ್ದಲ್ಲಿ 20% ಮಾರ್ಜಿನಿನಂತ ಹಣವನ್ನು ರಿಲೀಸ್ ಮಾಡಲಾಗುತ್ತೆ. ಅದರಲ್ಲಿ ₹10,000 ಸಬ್ಸಿಡಿ ಆಗಿರುತ್ತೆ. 1 ಲಕ್ಷಕ್ಕಿಂತ ಹೆಚ್ಚಿನ ಯೋಜನೆಗಳಿದ್ದಲ್ಲಿ ನಿಮಗೆ 20% ಮಾರ್ಜಿನ್ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ. ಆದರೆ ಇದರಲ್ಲಿ ಯಾವುದೇ ಆದ ಸಬ್ಸಿಡಿ ಇರುವುದಿಲ್ಲ. ನೆಕ್ಸ್ಟ್ ಸ್ಕೀಮ್ ಇಸ್ ಚೈತನ್ಯ ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಲೋನ್, ಅಂದರೆ ಚೈತನ್ಯ ಸ್ವಯಂ ಉದ್ಯೋಗ ನೇರ ಸಾಲ.
The corporation is extending financial assistance up to 50,000 rupees per beneficiary for self-employment activities under business, service and agricultural and allied activities. The amount includes 30% or a maximum of 10,000 rupees as subsidy and the remaining is the loan amount at 4% interest rate per annum. ಅಂದರೆ ನಿಗಮವು ವ್ಯಾಪಾರ, ಸೇವೆ ಮತ್ತು ಕೃಷಿ ಇದಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳಲ್ಲಿ ಸ್ವಯಂ ಉದ್ಯೋಗ ಚಟುವಟಿಕೆಗಳನ್ನು ಮಾಡಲು ಪ್ರತಿ ಫಲಾನುಭವಿಗೆ 50,000 ರೂಪಾಯಿವರೆಗಿನ ಆರ್ಥಿಕ ಸಹಾಯವನ್ನು ನೀಡಲಾಗುತ್ತೆ. ಇದರಲ್ಲಿ 30% ಅಥವಾ ಗರಿಷ್ಠ ಒಂದು 10,000 ರೂಪಾಯಿ ಸಬ್ಸಿಡಿಯನ್ನು ನೀಡಲಾಗುತ್ತೆ. ಇನ್ನುಳಿದ ಮೊತ್ತವನ್ನು 4% ಬಡ್ಡಿ ದರದ ಹಾಗೆ ಪ್ರತಿ ವರ್ಷಕ್ಕೆ ಸಾಲವನ್ನು ನೀಡಲಾಗುತ್ತೆ. ನೆಕ್ಸ್ಟ್ ಸ್ಕೀಮ್ ಇಸ್ ಮೈಕ್ರೋ ಕ್ರೆಡಿಟ್ ಸ್ಕೀಮ್ ಅಂದರೆ ಮೈಕ್ರೋ ಕ್ರೆಡಿಟ್ ಯೋಜನೆ. ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಸ್ಕೀಮ್ ಇಸ್ ಟು ಪ್ರೊವೈಡ್ ಸ್ಮಾಲ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಸ್ಕಿಲ್ಡ್ ಆ್ಯಂಡ್ ಅನ್ಸ್ಕಿಲ್ಡ್ ಪರ್ಸನ್ಸ್ ಬಿಲಾಂಗಿಂಗ್ ಟು ಬ್ಯಾಕ್ವರ್ಡ್ ಕ್ಲಾಸ್ ಹೂ ಆರ್ ಬಿಲೋ ಪಾವರ್ಟಿ ಲೈನ್. ಅಂದರೆ BPL ಕಾರ್ಡ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ಬಡತನ ರೇಖೆಗಿಂತ ಕೆಳಗಿರುವ ಹಿಂದುಳಿದ ವರ್ಗಗಳಿಗೆ ಸೇರಿದ ನುರಿತ ಅಥವಾ ಕೌಶಲ್ಯವಿಲ್ಲದ ವ್ಯಕ್ತಿಗಳಿಗೆ ಸಣ್ಣ ಹಣಕಾಸಿನ ನೆರವು ನೀಡಲಾಗು ಇದೊಂದು ಯೋಜನೆ ಮಾಡಲಾಗಿದೆ. ದ ಆಕ್ಟಿವಿಟೀಸ್ ಲೈಕ್ ಫ್ರೂಟ್, ವೆಜಿಟೇಬಲ್ ಆ್ಯಂಡ್ ಫ್ಲವರ್ ವೆಂಡಿಂಗ್, ಟೀ ಸ್ಟಾಲ್ ಎಕ್ಸೆಟ್ರಾ ವಿಲ್ ಬಿ ಅಸಿಸ್ಟೆಡ್. ದ ಕಾರ್ಪೊರೇಷನ್ ಎಕ್ಸ್ಟೆಂಡ್ಸ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಆಫ್ rupees 15,000 ಪರ್ ಬೆನಿಫಿಷರಿ including 5,000 rupees subsidy and rupees 10,000 loan at 4% interest per annum. ಅಂದರೆ ಹಣ್ಣು, ತರಕಾರಿ ಮತ್ತು ಹೂವಿನ ಮಾರಾಟ ಅಥವಾ ಟೀ ಸ್ಟಾಲ್ ಅಂಗಡಿ ಮುಂತಾದ ಚಟುವಟಿಕೆಗಳನ್ನು ನಿಮಗೆ ಮಾಡಲು ಸಹಾಯ ಮಾಡಲಾಗುತ್ತೆ. ನಿಗಮವು ಪ್ರತಿ ಫಲಾನುಭವಿಗೆ ರೂಪಾಯಿ 15,000 ರೂಪಾಯಿ ನೀಡಲಾಗುತ್ತೆ. ಈ 15,000 ರೂಪಾಯಿನಲ್ಲಿ 5,000 ರೂಪಾಯಿ ಸಬ್ಸಿಡಿ ಇರುತ್ತೆ. ಇನ್ನುಳಿದ 10,000 ರೂಪಾಯಿ ವಾರ್ಷಿಕ 4% ಬಡ್ಡಿ ದರದ ಹಾಗೆ ಸಾಲವನ್ನು ನೀಡಲಾಗುತ್ತೆ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಸ್ಕೀಮ್ ಅಸಿಸ್ಟೆನ್ಸ್ ಟು ಟ್ರೆಡಿಷನಲ್ ಆರ್ಟಿಷಿಯನ್ಸ್ ಆ್ಯಂಡ್ ಆಕ್ಯುಪೇಷನಲ್ ಗ್ರೂಪ್ಸ್. ಅಂದರೆ ಸಾಂಪ್ರದಾಯಿಕ ಕುಶಲಕರ್ಮಗಳು ಮತ್ತು ಔದ್ಯೋಗಿಕ ಗುಂಪುಗಳಿಗೆ ಸಹಾಯ ಮಾಡತಕ್ಕಂಥ ಒಂದು ಯೋಜನೆ ಆಗಿದೆ. ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಸ್ಕೀಮ್ ಇಸ್ ಟು ಅಪ್ಗ್ರೇಡ್ ದಿ ಪ್ರೊಫೆಷನಲ್ ಸ್ಕಿಲ್ ಆ್ಯಂಡ್ ಟೆಕ್ನಾಲಜಿ ಆಫ್ ದಿ ಟ್ರೆಡಿಷನಲ್ ಆರ್ಟಿಷಿಯನ್ಸ್ ಆ್ಯಂಡ್ ಆಕ್ಯುಪೇಷನಲ್ ಗ್ರೂಪ್ಸ್ ಬಿಲಾಂಗಿಂಗ್ ಟು ಬ್ಯಾಕ್ವರ್ಡ್ ಕ್ಲಾಸ್. ದ ಕಾರ್ಪೊರೇಷನ್ ಪ್ರೊವೈಡ್ಸ್ them with the financial assistance up to 45,000 rupees in the form of loan and 5,000 rupees as subsidy per artisans. That means total 50,000 rupees. ಹಿಂದುಳಿದ ವರ್ಗಗಳಿಗೆ ಸೇರಿದ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಮತ್ತು ಔದ್ಯೋಗಿಕ ಗುಂಪುಗಳ ವೃತ್ತಿಪರ ಕೌಶಲ್ಯ ಮತ್ತು ತಂತ್ರಜ್ಞಾನವನ್ನು ಉನ್ನತೀಕರಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ನಿಗಮವು ಅವರಿಗೆ ಸಾಲದ ರೂಪದಲ್ಲಿ 45,000 ರೂಪಾಯಿ ಮತ್ತು ಪ್ರತಿ ಕುಶಲಕರ್ಮಿಗೆ ಸಹಾಯಧನವಾಗಿ 5,000 ರೂಪಾಯಿವರೆಗೆ ಆರ್ಥಿಕ ಸಹಾಯವನ್ನು ಒದಗಿಸುತ್ತೆ. ಅಂದರೆ ಟೋಟಲ್ ಆಗಿ ಎಷ್ಟು 50,000 ರೂಪಾಯಿ ಮೊತ್ತವನ್ನು ನೀಡಲಾಗುತ್ತೆ. ನೆಕ್ಸ್ಟ್ ಈಸ್ ಅಸಿಸ್ಟೆನ್ಸ್ ಟು ಶೀಪ್ ಆರ್ ಗೋಟ್ ರೇರಿಂಗ್ ಆಕ್ಟಿವಿಟಿ ಆ್ಯಂಡ್ ವೂಲ್ ವೇವಿಂಗ್ ಟು ಪರ್ಸನ್ಸ್ ಬಿಲಾಂಗಿಂಗ್ ಟು ಕುರುಬ ಕಮ್ಯುನಿಟಿ. ಅಂದರೆ ಕುರುಬ ಸಮುದಾಯಕ್ಕೆ ಸೇರಿದ ವ್ಯಕ್ತಿಗಳಿಗೆ ಕುರಿ ಅಥವಾ ಆಡು ಸಾಕಾಣಿಕೆ ಚಟುವಟಿಕೆಗೆ ಮತ್ತು ಉಣ್ಣೆ ನೇಯುವಿಕೆಗೆ ನೆರವನ್ನು ನೀಡಲು ಇದೊಂದು ಯೋಜನೆಯಾಗಿದೆ. ಇದರಲ್ಲಿ ಏನು ಮಾಡ್ತಾರೆ, ದ ಪರ್ಸನ್ಸ್ ಬಿಲಾಂಗಿಂಗ್ ಟು ಕುರುಬ ಕಮ್ಯುನಿಟಿ and engaged in the sheep or goat rearing and wool weaving will be extended a loan amount of rupees 1 lakh with 4% interest. It includes subsidy of rupees 10,000 per beneficiary. ಅಂದರೆ ಕುರುಬ ಸಮುದಾಯಕ್ಕೆ ಸೇರಿದ ಮತ್ತು ಕುರಿ ಅಥವಾ ಮೇಕೆ ಸಾಕಾಣಿಕೆ ಹಾಗೂ ಉಣ್ಣೆ ನೇಯುವ ಕೆಲಸದಲ್ಲಿ ತೊಡಗಿದ್ದಲ್ಲಿ ಅಂಥ ವ್ಯಕ್ತಿಗಳಿಗೆ 4% ಬಡ್ಡಿ ದರದೊಂದಿಗೆ 1 ಲಕ್ಷ ರೂಪಾಯಿ ಸಾಲವನ್ನು ನೀಡಲಾಗುತ್ತೆ. ಇದು ಪ್ರತಿ ಫಲಾನುಭವಿಗೆ 10,000 ರೂಪಾಯಿ ಸಹಾಯಧನವನ್ನು ಒಳಗೊಂಡಿರುತ್ತೆ. ನಾವು ಇಲ್ಲಿಗೆ ಈ ಟೋಟಲ್ ಆಗಿ 13 ಪಾಯಿಂಟ್ಗಳನ್ನು ಈ ಕಂಪ್ಲೀಟ್ ಸಿಲೆಬಸನ್ನು ಕವರ್ ಮಾಡಿದ್ದೇವೆ. ಇನ್ನು ಉಳಿದಿದ್ದು ಕೇವಲ 2 ಇದೆ. ಒಂದು ಟ್ರೈನಿಂಗ್ ಸ್ಕೀಮ್ಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಯೂತ್ಸ್, ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಯೂತ್ಗಳಿಗೆ ಯಾವೆಲ್ಲ ಟ್ರೈನಿಂಗ್ ಸ್ಕೀಮ್ಗಳಿವೆ ಒಂದು ನೆನ್ಪಿಟ್ಕೊಳ್ಳಿ. ಈ ಸ್ಕೀಮ್ಗಳು 10 ಹಲವಾರಿದೆ, ಆದರೆ ಮೆಜಾರಿಟಿ ಅದರಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಯಾಕಂದರೆ ನೀವು ಕರ್ನಾಟಕದಲ್ಲಿ ಎಷ್ಟು ಯೋಜನೆಗಳು ಇದೆ ಎಂದು ಕೇಳಿದ್ದಲ್ಲಿ 1,806 ಯೋಜನೆಗಳು ಈಗಾಗಲೇ ಜಾರಿಯಲ್ಲಿದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಅದರಲ್ಲಿ ಈ ಟ್ರೈನಿಂಗ್ ಸ್ಕೀಮ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಯೂತ್ಸು ತುಂಬಾ ಇದೆ. ಆದರೆ ನಾವು ಒಂಚೂರು ಸ್ಪೆಸಿಫಿಕ್ ಆಗಿ ಫ್ಲ್ಯಾಗ್ಶಿಪ್ ಸ್ಕೀಮ್ಗಳನ್ನು ಮಾತ್ರ ನೋಡೋಣ. ಆಗ ನಮಗೆ ಎಕ್ಸಾಮಿನೇಷನ್ಗೆ ಯೂಸ್ ಆಗುತ್ತೆ. ಇಲ್ಲಾಂದರೆ ಅದು ತುಂಬ ವಾಸ್ಟ್ ಆಗುತ್ತೆ, ನಾವು ಎಷ್ಟು ಓದಿದರೂ ಕೂಡ ನೆನಪು ಉಳಿಯೋದಿಲ್ಲ. ಅದಕ್ಕಾಗಿ ನಾನು ಯಾವುದು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ನಿಮಗೆ ಮುಂದಿನ ವಿಡಿಯೋದಲ್ಲಿ ಕಲಿಸ್ತೀನಿ. ಇನ್ನು ನೆಕ್ಸ್ಟ್ ಉಳಿದಿದ್ದಂದರೆ ಹಾಸ್ಟೆಲ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್. ಇದೊಂದು ಮುಗಿದಿದ್ದಲ್ಲಿ ಕಂಪ್ಲೀಟ್ ಸಿಲೆಬಸ್ ಕವರ್ ಆಗುತ್ತೆ. ಹಾಗೂ ನಾನು ನಿಮಗೆ ಈಗ ಹೇಳಿದ್ನಲ್ಲ, ಆ ರೀತಿ ನಿಮಗೆ ಯಾರಾದರೂ PDF ಬೇಕಾದಲ್ಲಿ 99 ರೂಪೀಸ್ ಮೊತ್ತವನ್ನು ಇಡಲಾಗಿದೆ. ಈಗಾಗಲೇ ಅರ್ಧ PDF ರೆಡಿ ಆಗಿದೆ. ಯಾರಿಗೆಲ್ಲ ಇಂಗ್ಲೀಷ್ ಬೇಕು ಅವ್ರು ಇಂಗ್ಲೀಷ್ ತೊಗೋಬೋದು, ಕನ್ನಡ ಬೇಕು ಅವ್ರು ಕನ್ನಡ ಕೂಡ ತೊಗೋಬೋದು. ಮುಂದಿನ ವಿಡಿಯೋದಲ್ಲಿ ನಾವು ಫ್ಲ್ಯಾಗ್ಶಿಪ್ ಸ್ಕೀಮ್ಗಳಂದರೆ ಈ ಟ್ರೈನಿಂಗ್ ಅಥವಾ ಎಜುಕೇಷನ್ ಸ್ಕೀಮ್ಗಳಂದರೆ ಮೊದಲನೇದಾಗಿ ವೃತ್ತಿ ದರ್ಶಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಇನ್ ಟೂರಿಸಮ್ ಆ್ಯಂಡ್ ಹಾಸ್ಪಿಟಾಲಿಟಿ ಫೀಲ್ಡ್,
short term poultry training program for unemployed youth in rural areas, Chief Minister Skill Karnataka scheme, Prime Minister Skill Development scheme and Deen Dayal Antyodaya ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ ಇದನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರಿಗೆ ಪಿ ಡಿ ಎಫ್ ಬೇಕು ಅವ್ರು ಪಿ ಡಿ ಎಫ್ ತೊಗೋಬೋದು. ನನ್ನ ಮೊಬೈಲ್ ನಂಬರ್ ಬಂದು ನೀವು ಎಲ್ಲಿ ಪೇಮೆಂಟ್ ಮಾಡಬೇಕಂದಲ್ಲಿ ಪೇಟಿಎಮ್ನಲ್ಲಿ ನೀವು ಈ ನಂಬರ್ಗೆ ಪೇಮೆಂಟ್ ಮಾಡಿ 9481428256. ಚೇತನ್ ಕುಮಾರ್ ಪುಣೇಕರ್ ಅಂತ ಹೆಸರು ಬರುತ್ತೆ. ನೀವು ಇದಕ್ಕೆ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ. ಅದಾದಮೇಲೆ ನಿಮಗೆ ನಾನು ಪಿ ಡಿ ಎಫ್ ಶೇರ್ ಮಾಡ್ತೀನಿ. ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಕೂಡ ಸೆಪ್ರೇಟ್ ಇದೆ. ಯಾರಿಗೆ ಸೆಪ್ರೇಟ್ ಬೇಕೋ ಅವ್ರಿಗೆ ಸೆಪ್ರೇಟ್ ಶೇರ್ ಮಾಡಲಾಗುವುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೀವು ಸ್ಟಡಿ ಕರ್ನಾಟಕಕ್ಕೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮೇನ್ಸ್ ಕೋರ್ಸ್ ಇದೆ, ಅದನ್ನು ಕೂಡ ಜಾಯ್ನ್ ಆಗ್ಬೋದು. ಡೈಲಿ ಒಂದೊಂದು ಆನ್ಸರ್ ಬರೀತಾ ಇರಿ. ಯಾರೆಲ್ಲ ಜಾಯ್ನ್ ಆಗಿರ್ತೀರಾ ಅವರು ದಯಮಾಡಿ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ. ಆಗ ಮಾತ್ರ ನಿಮಗೆ ಟೆಲಿಗ್ರಾಮ್ಗೆ ಆ್ಯಡ್ ಮಾಡಲಿಕ್ಕೆ ಸಾಧ್ಯ. ಆಗ ನಿಮಗೆ ಡೈಲಿ ಒಂದೊಂದು ಕ್ವಶನ್ ಸಿಗುತ್ತೆ, ಅದರ ಮೇಲೆ ಡೈಲಿ ಆನ್ಸರ್ ಬರೀತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಅ ನೈಸ್ ಡೇ. ಬಾಯ್.